ಹಲೋ ಫ್ರೆಂಡ್ಸ್, ವೀನಾಸ್ ಕಿಚನ್ಗೆ ಸ್ವಾಗತ. ಅತ್ಯಂತ ಆರೋಗ್ಯಕರವಾದಂತಹ ಒಂದು ಹಳೆ ಕಾಲದಲ್ಲಿ ಮಾಡುವಂತಹ ಒಂದು ಪಲ್ಯದ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅದೇನಪ್ಪ ಅಂದರೆ ಅತ್ತಿಕಾಯಿ ಪಲ್ಯ. 10 ಆರೋಗ್ಯ ಲಾಭಗಳನ್ನು ಹೊಂದಿರುವಂತಹ ಈ ಪಲ್ಯ ನಾವು ವರ್ಷಕ್ಕೆ ಒಮ್ಮೆ ಆದರೂ ಇದನ್ನು ತಿನ್ನಬೇಕು. ಆರೋಗ್ಯಕ್ಕೆ ತುಂಬ ಲಾಭಗಳಿದೆ. ಅತ್ತಿ ಮರದ ಮೇಲ್ಗಡೆ ಕಾಯಿಗಳು ಬಿಟ್ಟಿವೆ ನೋಡಿ. ಇದನ್ನು ದೋಟಿ ಸಹಾಯದಿಂದ ಕುಯ್ತಾ ಇದ್ದೀವಿ. ಇದರಿಂದ ಪಲ್ಯನ ಮಾಡೋಣ. ಮೇಲ್ಗಡೆ ಇದೆ ಮರದಲ್ಲಿ. ಇದರಿಂದ ಕಾಯಿಗಳನ್ನೆಲ್ಲ ಕಿತ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಗೊಂಚಲಾಗಿ ನಮ್ಮ ಅತ್ತಿಕಾಯಿಗಳೆಲ್ಲ ಬಿಟ್ಟಿದೆ ಅಲ್ವಾ. ಇದನ್ನು ನಾನು ಮರದಿಂದ ಕಿತ್ಕೊಂಡು ತೊಗೊಂಡ್ಬಂದಿದ್ದೀನಿ. ಇದನ್ನು ಈಗ ಗೊಂಚಲಿಂದ ಇಲ್ಲ ಬೇರೆ ಮಾಡಿಕೊಂಡು ಒಂದೊಂದೇ ಕಾಯಿನ ತೆಗೆದು ನೀರಲ್ಲಿ ಚೆನ್ನಾಗಿ ತೊಳೆದು ತೊಗೊಂಡು ಬರೋಣ. ನೋಡಿ, ತೊಳೆದು ಇಟ್ಕೊಂಡಂತಹ ಈ ಅತ್ತಿಕಾಯಿಗಳನ್ನು ಚಿಕ್ಕದಾಗಿ ಕತ್ತಿ ಸಾಲಿಂದ ಕಟ್ ಮಾಡ್ಕೊಳ್ಳೋಣ. ಪಲ್ಯಕ್ಕಾಗುವಾಗೆ ಚಿಕ್ಕದಾಗಿ ಹೀಗೆ ಕಟ್ ಮಾಡ್ಕೊಳ್ಳೋಣ. ಅತ್ಯಂತ ಆರೋಗ್ಯದಾಯಕವಾದಂತಹ ಒಂದು ತರಕಾರಿ ಅಂತ ಹೇಳಿದ್ರೆ ಈ ನಮ್ಮ ಅತ್ತಿಕಾಯಿ ಅಂತ ಹೇಳ್ಬೋದು. ಇದರಲ್ಲಿ ತುಂಬ ಒಳ್ಳೆ ಗುಣಗಳು ಸಹ ಇರುತ್ತೆ. ಮತ್ತು ಅದೇನೆಂದರೆ ಈ ಚರ್ಮದ ವ್ಯಾಧಿಗಳಿಗೆಲ್ಲ ನಮ್ಮ ಅತ್ತಿ ಮರದ ತೊಟ್ಟೆಯನ್ನು ಕಷಾಯ ಮಾಡಿ ಕುಡಿದ್ರೆ ಚರ್ಮ ವ್ಯಾಧಿಗಳು ಗುಣ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಈ ಕಾಯಿನಿಂದ ಅಡುಗೆ ಮಾಡಿದ್ರೂ ಸಹ ತುಂಬ ಆರೋಗ್ಯದಾಯಕವಾಗಿರುತ್ತೆ. ಇದು ಹಣ್ಣಾದರೆ ಇದು ಹಣ್ಣಲ್ಲಿ ಫುಲ್ ಹುಳ ಇರೋದ್ರಿಂದ ಇದನ್ನು ನಮಗೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕಾಯಿನ ನಾವು ಯೂಸ್ ಮಾಡಿ ಅಡುಗೆನ ಮಾಡ್ಕೋಬೋದು. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಹೆಚ್ಚಿಟ್ಕೊಂಡಂತಹ ಅತ್ತಿಕಾಯಿನ ಈ ಸ್ವಲ್ಪ ಬಿಸಿ ನೀರನ್ನು ತಗೊಂಡು ಅದಕ್ಕೆ ಹಾಕ್ಕೊಂಡು ಒಂದು 10 ನಿಮಿಷ ನಾವು ಈ ಅತ್ತಿಕಾಯಿನ ನೆನೆಸ್ಕೊಬೇಕಾಗತ್ತೆ. ಯಾಕಂದರೆ ನಾವು ಇದರಲ್ಲಿ ಸ್ವಲ್ಪ ಚೊಗುರಿನ ಅಂಶ ಇರುತ್ತೆ ಮತ್ತು ಸ್ವಲ್ಪ ಬೇಣದಂಶ ಸಹ ಇರುತ್ತೆ. ಹಾಗಾಗಿ ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಪಲ್ಯಕ್ಕೆ ಮಸಾಲೆನ ರುಬ್ಕೊಳ್ಳೋಣ. ಒಂದು 3 ಬ್ಯಾಡಗಿ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಮತ್ತು ಒಂದು 5-6 ಬಳ್ಳಿ ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರೋಣ. ಇದನ್ನು ನೀರು ಹಾಕ್ದೇ ಮೆಣಸು ಮತ್ತು ಸಾಸಿವೆ ಜೀರಿಗೆನ ಸಣ್ಣ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಮುಷ್ಟಿ ಆಗೋಷ್ಟು ತೆಂಗಿನ ತುರಿನ ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಇದನ್ನು ರುಬ್ಕೊಂಬರೋಣ. ಅತ್ತಿಕಾಯಿ ಪಲ್ಯ ಮಾಡಲಿಕ್ಕೆ ಮೊದಲಿಗೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಅರ್ಧ ಸ್ಪೂನ್ ಆಗೋಷ್ಟು ಅರ್ಧ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಒಗ್ಗರಣೆನ ಮಾಡ್ಕೊಳ್ಳೋಣ. ಒಗ್ಗರಣೆ ಹಾಕ್ತಾ ಬಂದಿದೆ. ಇದಕ್ಕೆ ಒಂದು ಕರಿಬೇವಿನ ಕಡ್ಡಿನ ಹಾಕ್ಕೊಳ್ಳೋಣ. ಸ್ವಲ್ಪ ಮುಟ್ಕೊಂಡು ಹಾಕ್ಕೊಳ್ಳೋಣ. ಮತ್ತು ಈ ನೀರಲ್ಲಿ ನೆನೆಸಿಟ್ಕೊಂಡಂತಹ ಅತ್ತಿಕಾಯಿನ ಈ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇದಕ್ಕೆ 1 ಲೋಟ ಆಗುವಷ್ಟು ನೀರನ್ನ ಹಾಕ್ಕೊಳ್ಳೋಣ. ಮತ್ತು 10 ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ. ರುಚಿಗೆ ಬೇಕಾಗುವಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮುಚ್ಚಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬೇಯಲಿಕ್ಕೆ ಇಟ್ಟಂತಹ ಅತ್ತಿಕಾಯಿ ಚೆನ್ನಾಗಿ ಬೆಂದಿಕೊಂಡಿದೆ. ಇದಕ್ಕೆ ರುಬ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ಳೋಣ. ಈ ಮಸಾಲೆಗೆ ನಾನು ನೀರನ್ನು ಹಾಕದೆ ಹಾಗೆ ಡ್ರೈ ಆಗಿ ರುಬ್ಕೊಂಡಿದ್ದೀನಿ. ಅದನ್ನು ಈ ಪಲ್ಯಕ್ಕೆ ನಾವು ಸೇರಿಸ್ಕೊಳ್ಳೋಣ. ಅತ್ತಿಕಾಯಿ ಜಾಸ್ತಿ ಒಗ್ರಿರೋದ್ರಿಂದ ನಾನು ಇನ್ನೊಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ. ಈ ಪಲ್ಯನ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ.
ಖಾರ ಎಲ್ಲ ಮಿಕ್ಸ್ ಆಗಿ ನಮ್ಮ ಪಲ್ಯ ರೆಡಿಯಾಗಿದೆ. ಇವಾಗ ಒಲೆ ಆರಿಸ್ಬಿಟ್ಟು ನಾವೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಅತ್ಯಂತ ರುಚಿಯಾದಂತಹ ನಮ್ಮ ಅತ್ತಿಕಾಯಿ ಪಲ್ಯ ರೆಡಿಯಾಗಿದೆ. ಈ ಅತ್ತಿಕಾಯಿ ಅನ್ನುವಂಥದ್ದು ತರಕಾರಿ ಅಂಗಡಿಗಳಲ್ಲೆಲ್ಲ ಸಿಗೋದಿಲ್ಲ, ಸಾಧಾರಣವಾಗಿ ಹಳ್ಳಿಗಳಲ್ಲೇ ಇದು ಸಿಗೋದು. ದೊಡ್ಡ ದೊಡ್ಡ ಮರಗಳೆಲ್ಲ ಕೆಲವು ಟೈಮ್ ಮರದ ಕೆಳಗಡೆನೇ ಇದು ಬೆಳ್ಕೊಂಡಿರುತ್ತೆ. ತರಕಾರಿ ಅಂಗಡಿಗಳೆಲ್ಲ ಇದು ಸಿಗೋದಿಲ್ಲ. ತುಂಬ ರುಚಿಯಾದಂತಹ ನಮ್ಮ ಅತ್ತಿಕಾಯಿ ಪಲ್ಯ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.